ಮುಖ್ಯಮಂತ್ರಿಯಾಗಿ ಮುಂದುವರೆಯೋದು, 2022 ನಂತರ ಕಾಂಗ್ರೆಸ್ ಪಾರ್ಟಿ ಏನಾದರೂ ಒಪ್ಪಿದ್ರೆ ಮತ್ತು ನೇತೃತ್ವ ವಹಿಸೋದು ಅನ್ನುವಂಥ ಒಂದು ಸಿಡಿಲಬ್ಬರದ ಮಾತುಗಳನ್ನು ಮಾತಾಡಿದ್ದಾರೆ. ಹೀಗಾಗಿ ಡಿ ಕೆ ಶಿ ಅವ್ರ ಮುಂದೆ ಒಂದು ದೊಡ್ಡ ಮತ್ತೊಂದು ಬಂಡೆಗಳು ಬಂದಿದ್ದಂಗೆ ಆಗಿರ್ಬೋದೇನೋ. ಯಾಕಂದ್ರೆ ಅವ್ರ ಬೆಂಬಲಿಗರು ಬೆನ್ನೇ ಹತ್ತಿದ್ರು, 2.5 ವರ್ಷ ಆಯಿತು ಕೊಡ್ರಿ, 2 ವರ್ಷ ಆಯಿತು ಕೊಡ್ರಿ ಅಂತ. ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ನನ್ನ ಮೆಜಾರಿಟಿ ಅದ, 142 ಶಾಸಕರಲ್ಲಿ ನನ್ನ ಮೆಜಾರಿಟಿ ಅದ ಅನ್ನುವಂಥದ್ದನ್ನು ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಇರೋ ದಾರಿ ಎರಡು. ಒಂದು, ಡಿ ಕೆ ಶಿ ಅವರು ಮೌನ ವಹಿಸ್ಕೊಂಡು ಸುಮ್ಮನೆ ಹೋಗುವಂಥದ್ದು, ಇಲ್ಲ ಅಂದ್ರೆ ಇದಕ್ಕೆ ಪ್ರತಿಭಟಿಸೋದು ಅಂದ್ರೆ ಪಕ್ಷನ ಒಡೆಯೋದು, ಅದು ತಮ್ಮ ಬೆಂಬಲ ನಿಂತ್ಕೊಂಡು ಇನ್ನಷ್ಟು ಸೋನಿಯಾ ಅವರಿಗೆ, ರಾಹುಲ್ ಅವರಿಗೆ ಬೆನ್ನು ಹತ್ತೋದು, ಇವೆಲ್ಲ ಡೆವಲಪ್ಮೆಂಟ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಆದ್ರೆ ಡಿ ಕೆ ಶಿ ಅವರು ಪಾರ್ಟಿ ಒಡೆದ ಅಥವಾ ತನ್ನ ಬೆಂಬಲ ನಿಂತ್ಕೊಂಡು ಬಿ ಜೆ ಪಿಗೆ ಹೋಗೋ ಸಾಧ್ಯತೆ ಇದೆನಾ ಅನ್ನೋದು ಒಂದು ಪ್ರಶ್ನೆ ಇಲ್ಲ. ಯಾಕಂದರೆ ಇನ್ನು ಅವಕಾಶ ಇಲ್ಲ. 2022 ನಂತರನೂ ಪಾರ್ಟಿ ಒಪ್ಪಿದ್ದು ನಾನಾ ಮುಖ್ಯಮಂತ್ರಿ ಅಂತ, ನಾನಾ ಮುಂದುವರಿದ ನೇತೃತ್ವ ಅಂತ ಹೇಳ್ತಾ ಇದ್ದಾರೆ ಇವರು. ಮತ್ತು ನಮಗೆ ಇಲ್ಲೇನು ಅವಕಾಶ ಅದ? ಇದೇ ಕಾರಣಕ್ಕನ ಬಿ ಜೆ ಪಿಯಲ್ಲಿಯೂ ಸಹಿತ ಯಡಿಯೂರಪ್ಪನವ್ರು ಬೇಡಾಗಿದ್ದಾರೆ ಅವರಿಗೆಲ್ಲ. ಸದಾ ಅವರು ಇರೋದಾದ್ರೆ ನಾವು ಇದಕ್ಕಿದ್ದೀವಿ ಈ ಪಾರ್ಟಿಯಲ್ಲಿ ಅನ್ನುವಂಥದ್ದು. ಅದಕ್ಕೆ ಭಿನ್ನರು ಜೋರ